ನಮಸ್ಕಾರ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಎಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಸತ್ಯ ಘಟನೆಯ ಆಧಾರಿತವಾಗಿ ಸತ್ಯಾಂಶಗಳ ನಿಜಾಂಶವನ್ನು ಬಹಿರಂಗಗೊಳಿಸುವುದೇ ನನ್ನ ಈ ಚಾನಲ್ದ ಪ್ರಮುಖ ಆದ್ಯ ಕರ್ತವ್ಯ. ವೀಕ್ಷಕರೇ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಜನರಿಗೆ ಇತಿಹಾಸ ಗೊತ್ತಿರಬೇಕು, ಕೆಲವರಿಗೆ ಅರ್ಥನೂ ಆಗ್ತಾ ಇರಬೇಕು. ಅರ್ಥವಿಲ್ಲದೆ ಅನರ್ಥ ರೀತಿಯ ಮಾತಾಡಿದರೆ ಅದರಿಂದ ಪ್ರಯೋಜನ ಏನು ವೀಕ್ಷಕರೇ, ಹೇಳಿ ನೋಡೋಣ. ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ದಾರೆ, ನೋಡಿದಿರಾ ನೀವು? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಪ್ರಮುಖ ಚಾನಲ್ಗಳನ್ನ ಸಹಿತ ನೋಡ್ತಾ ಇದ್ದೀರಾ. ಎಲ್ಲರೂ ಆ ಟಿವಿಯನ್ನು ಮುಚ್ಚಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ವೀಕ್ಷಕರೇ. ಇವತ್ತು ಯಾಕೆ ಆಗ್ತಾ ಇದೆ? ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋರು ಯಾರು? ಪತ್ರಿಕಾ ಮಾಧ್ಯಮದ ಪ್ರಮುಖ ಅಂಗ ನಾವು. ಪತ್ರಿಕೋದ್ಯಮಿಯ ಅರ್ಥ ಏನು? ಪತ್ರಕರ್ತನಾಗಿ ಸಾರ್ವಜನಿಕರಲ್ಲಿ ಯಾವ ರೀತಿ ಪ್ರತಿಬಿಂಬನೆ ಮಾಡಬೇಕು, ಯಾವ ರೀತಿ ಸಮರ್ಥನೆ ಮಾಡ್ಕೋಬೇಕು, ಯಾವ ರೀತಿ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸುವಂಥ ಕರ್ತವ್ಯಗಳನ್ನ ಮಾಡಬೇಕು. ಇವತ್ತು ವೀಕ್ಷಕರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾದ ಪತ್ರಕರ್ತನಿಗೆ ಇವತ್ತು ಬೆಲೆ ಇಲ್ಲ. ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ಬೆಲೆ ಇದೆ. ಯಾಕಂದರೆ ಅವರಿಗೆ ಯಾವುದೇ ಹಿನ್ನೆಲೆಯೂ ಇಲ್ಲ, ಅನುಭವವೂ ಇಲ್ಲ, ಯಾವುದೇ ರೀತಿಯ ಒಂದು ಬುದ್ಧಿಮಾದ್ಯ ಇಲ್ಲ. ಬುದ್ಧಿಮತೆ ಇಲ್ಲದವನು ಈ ರೀತಿ ಮಾತಾಡ್ತಾನೆ. ಒಂದು ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಪತ್ರಿಕೋದ್ಯಮನ ಹಕ್ಕನ್ನು ಮೊಟಕುಗೊಳಿಸಲಿಕ್ಕೆ ಅವನಿಗೆ ಯಾವ್ಯಾವ ರೀತಿಯ ವಾಮ ಮಾರ್ಗದಿಂದ ಆ ಹಕ್ಕನ್ನು ಮೊಟಕುಗೊಳಿಸುವ ಸಲುವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಧೃತಿಗಿಡೋದಿಲ್ಲ. ಅದ್ರ ಬಗ್ಗೆ ಒಂದು ವಿವರವಾದ ವಿಡಿಯೋ ಮತ್ತೊಮ್ಮೆ ನಾನು ಬರ್ತೀನಿ. ಅದಕ್ಕೆ ಕಾಲಾವಕಾಶವಿದೆ ವೀಕ್ಷಕರೇ. ಯಾಕಂದರೆ ಈ ನನ್ನ ಚಾನಲ್ಲು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮೊದಲು ಹೇಳಿ ನೋಡೋಣ. ನನ್ನ ಚಾನಲ್ಲು ನಿಮಗೆ ಇಷ್ಟ ಅನಿಸಿದರೆ ನೀವು ನೋಡ್ತಾ ಇದ್ದೀರಾ. ಕನಿಷ್ಠ 56 ಲಕ್ಷ ವೀಕ್ಷಕರು ಇವತ್ತು ನೋಡ್ತಾ ಇದ್ದೀರಾ ನೀವು. ನಿಮಗೆ ಎಷ್ಟು ನಾನು ಧನ್ಯವಾದ ಅರ್ಪಣೆ ಮಾಡಿದರೆ ಕಡಿಮೆ ಇದೆ. ಯಾಕೆ ನೋಡ್ತಾ ಇದ್ದೀರಾ? ನನ್ನಲ್ಲಿ ಏನೋ ಒಂದು ಪ್ರತಿಭಾವಂತ ಇದೆ, ಏನೋ ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ, ಏನೋ ಒಂದು ಇತಿಹಾಸ ಹೇಳ್ತಾ ಇದ್ದಾರಪ್ಪ ಇವರು ಅಂತ ನಾನು ಅನೇಕ ವಿಡಿಯೋಗಳನ್ನ ಮಾಡಿದೆ. ಒಂದು ಸೌದಿ ಅರೇಬಿಯಾದ ವಿಡಿಯೋ ಮಾಡಿದರೆ 11 ಲಕ್ಷ ಜನ ನೋಡ್ತಾ ಇದ್ದಾರೆ ವೀಕ್ಷಕರೇ. ಎರಡನೇ ವಿಡಿಯೋ ಮಾಡಿದೆ 5 ಲಕ್ಷ ನೋಡ್ತಾ ಇದ್ದಾರೆ. 2 ಲಕ್ಷದ್ದು ಲೆಕ್ಕ ಇಲ್ಲ, ಲಕ್ಷ ಅಂತೂ ಲೆಕ್ಕವೇ ಇಲ್ಲ. ಯಾಕೆ ಇಷ್ಟೊಂದು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ಹೇಳಿ ನೋಡೋಣ ವೀಕ್ಷಕರೇ. ನಮ್ಮ ಅನುಭವ ಅಪಾರವಾದ 35 ವರ್ಷಗಳಿಂದ ಇದರಲ್ಲಿ ಪಳಗಿದವರು ನಾವು. ನಾನು ಎಂತಿಂಥ ಘಟನೆ, ಎಂತಿಂಥ ಇತಿಹಾಸ, ಒಂದೊಂದು ವಿಸ್ಮಯಕ ನಿಗೂಢವಾದ ಘಟನೆಗಳನ್ನ ಹೇಳ ಬಯಸ್ತೇನೆ. ಆ ಹೇಳಲಿಕ್ಕೆ ನನಗೆ ಹಕ್ಕಿದೆ. ಕೇಳೋದು ಸ್ವತಂತ್ರತಾ ನಿಮಗಿದೆ. ನಿಮಗೆ ಅದು ಟೇಸ್ಟ್ ಅನಿಸಿದರೆ ಮಾತ್ರ, ಆ ರುಚಿ ತಕ್ಕಂತೆ ನೀವು ನೋಡ್ತೀರಾ. ಅದಕ್ಕೆ ಇವತ್ತೊಂದು ಭಾಳ ಮಹತ್ವವಾದ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ. ಆ ವಿಡಿಯೋ ಏನಿದೆ, ನಾವು ಕಣ್ಣಾರೆ ನೋಡಿದ್ದು, ಆ ಘಟನೆಗಳನ್ನು ಕೇಳಿದ್ದು, ಆ ಸ್ಥಿತಿಯಲ್ಲಿ ನಾವು ಬೆಂಗಳೂರು ಪ್ರಯಾಣದಲ್ಲಿ ಇರುವಾಗ ಕಳೆದ 35 ವರ್ಷಗಳ ಹಿಂದಿನ ಘಟನೆಗಳನ್ನ ಹೇಳ್ತಾ ಇದ್ದೀನಿ. ನೆತ್ತರ ಹರಿಸಿದಂಥ ಜಯರಾಜನ ಹೆಸರು ಕೇಳಿದರೆ ಇಡೀ ಭೂಗತ ಲೋಕ ನಡುಕ್ತಿತ್ತು ವೀಕ್ಷಕರೇ. ಜಯರಾಜ್ ಯಾರು? ಜಯರಾಜ್ ಎಲ್ಲಿಂದ ಬಂದ? ಜಯರಾಜನ ಮೂಲ ಆಸ್ತಿ ಏನು? ಜಯರಾಜನಿಗೆ ಪ್ರೇರಣೆ ಯಾರು? ಜಯರಾಜ್ ಈ ಮಟ್ಟಕ್ಕೆ ಬೆಳೆದಿದ್ದು ಕಾರಣೀಭೂತರು ಯಾರು? ಜಯರಾಜ್ ಇವತ್ತು ಕರ್ನಾಟಕ ರಾಜ್ಯದ ಭೂಗತ ಲೋಕದ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ನೆತ್ತರ ಹರಿಸುವಂಥ ಒಬ್ಬ ಭೂಗತ ಪಾತಕಿ. ಆ ಪಾತಕಿ ಹೆಸರು ಕೇಳಿದರೆ ನಡಗಬೇಕಾಗುತ್ತೆ ವೀಕ್ಷಕರೇ. ಪೊಲೀಸರು ಸಹಿತ ನಡುಕ್ತಿದ್ರು. ಎಂತೆಂಥ ಅಧಿಕಾರಿಗಳು ಅವನ ಮುಂದೆ ನಿಲ್ಲಕ್ಕೆ ಆಗ್ತಿರಲಿಲ್ಲ. ಅಂಥ ಒಂದು ಗರಡಿಯಲ್ಲಿ ತಯಾರಾದಂಥ ಜಯರಾಜ್ ಪೈಲ್ವಾನ್ ಇದ್ದ. ಅವನು ಒಂದೊಂದು ಬಕೆಟ್ ಹಾಲು ಕುಡಿತಿದ್ದ. ನಿಮಗೆ ವಿಚಿತ್ರ ಅನ್ನಿಸ್ತಾ ಇರಬೇಕಲ್ಲ. ಒಂದೊಂದು ಬಕೆಟ್ ಹಾಲು ಕುಡಿತಿದ್ದ, ಹಸಿ ಹಾಲನ್ನು ಕುಡಿತಿದ್ದ. ಅಂಥ ನೆತ್ತರ ಹರಿಸಿದಂಥ ಜಯರಾಜನ್ನು, ಅವನ ಬಗ್ಗೆ ಅನೇಕ ವಿಸ್ಮಯ ಘಟನೆಗಳಿವೆ, ಅನೇಕ ಸುದ್ದಿಗಳಿವೆ. ಕಾಟನ್ ಪೇಟದಲ್ಲಿ ಈಗಲೂ ಇದೆ. ಹಜರತ್ ತವಕ್ಕಲ್ ವಲಿ ಮಸ್ತಾನ್ ದರ್ಗಾ ಇದೆ. ಗೌಸಿಯಾ ಸರಾಯಿ ಹೋಟೆಲ್ಗಳಿದ್ದಾವೆ. ಅಲ್ಲಿ ಮಿಲ್ಟ್ರಿ ಹೋಟೆಲ್ ಇದೆ, ಬಿರಿಯಾನಿ ಹೋಟೆಲು. ಅಲ್ಲಿ ಹಾದು ಹೋಗುವಾಗ ಜಯರಾಜ್ ಅಂತ ಪಿಸು ಮಾತಿನಲ್ಲಿ ಮಾತಾಡಿದರೆ ನೆತ್ತರ ಹರಿತಿತ್ತು ವೀಕ್ಷಕರೇ. ಅಂಥ ಒಂದು ಭೂಗತ ಲೋಕ ಆಳಿದ. ಯಾವಾಗ ಗೊತ್ತಾ? 1970ರಲ್ಲಿ ದೇವರಾಜ್ ಅರಸ್ ಸರ್ಕಾರವಿದ್ದಾಗ ಜಯರಾಜ್ ಏನು ಹೇಳ್ತಾನೆ ಅದೇ ಫೈನಲು. ಸರ್ಕಾರನ್ನೇ ನಡೆಸ್ತಿದ್ದ, ಸರ್ಕಾರನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ. ಯಾವ ಅಧಿಕಾರಿನ ಎಲ್ಲಿ ವರ್ಗಾವಣೆ ಮಾಡಬೇಕು, ಯಾವ ಭೂಗತ ಲೋಕದ ತನ್ನ ಸಹಚರನನ್ನು ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಜಯರಾಜ್ ತಗೋತಿದ್ದ. ಇದು ನಿಮ್ಗೆ ಗೊತ್ತಿಲ್ಲ ವೀಕ್ಷಕರೇ. ಹಿಂದಿನ ಹಳೆಯ ಪುಟಗಳನ್ನು
ಹಳೆಯ ಇತಿಹಾಸ ದಾಖಲೆಗಳನ್ನು ತೆಗೆದು ನೋಡಿ. ಜಯರಾಜ್ ಯಾವ ರೀತಿ ನೆತ್ತರ ಹರಿಸಿದ್ದ, ಅವನ ಪಟಾಲಂ ಹೇಗಿತ್ತು, ಅವನ ಸೈನ್ಯ ಹೇಗಿತ್ತು, ಯಾವ ರೀತಿ ಅವನ ವಿರುದ್ಧ ಒಂದು ಕುತಂತ್ರತನ ಮಾಡಿ ಅವನನ್ನು ಕೊಲ್ಲಲಿಕ್ಕೆ ಎಷ್ಟು ಸಾರಿ ಪ್ರಯತ್ನ ಪಟ್ಟಾಗೂ ಸಹಿತ ಅವನು ಸಾಯಲಿಲ್ಲ. ಕೊನೆಗೆ ಹೇಗೆ ಸತ್ತ, ಯಾವ ರೀತಿಯ ಅವನ ದಾರುಣ ಸಾವಾಯಿತು, ಯಾವ ರೀತಿ ಅವನ ನೆತ್ತರು ರಸ್ತೆ ಮೇಲೆ ಹರಿಯಿತು, ಅದನ್ನು ಸುದ್ದಿ ವಿವರವಾಗಿ ಹೇಳ್ತೀನಿ ಕೇಳಿ ವೀಕ್ಷಕರೇ. 1970ರಲ್ಲಿ ದೇವರಾಜ ಅರಸು ಅವರ ಅಳಿಯರಾದಂಥ MD ನಟರಾಜರ ಸಹಪಾಠಿ ಜಯರಾಜ್. ನಟರಾಜ್ ಯಾರು? ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದಾಗ ಅವರ ಅಳಿಯ. ಆ ಅಳಿಯನ ಬಲಾಢ್ಯ ಬಾವಿನಿಂದ ಕರ್ನಾಟಕ ರಾಜ್ಯದ ಸರ್ಕಾರವನ್ನು ನಡಗಿಸುವಂಥ ಜಯರಾಜ್ ಮತ್ತೆ ಯಾವ ವೃತ್ತಿಯಲ್ಲಿದ್ದ ಗೊತ್ತಾ? ನೋಡಿ, ಅವನಿಗೆ ಪತ್ರಿಕೋದ್ಯಮದಲ್ಲಿಯೂ ನಂಟಿತ್ತು, ಪತ್ರಿಕೋದ್ಯಮದಲ್ಲಿ ಅಪಾರ ಅನುಭವ ಇತ್ತು, ಪತ್ರಕರ್ತನಾಗಬೇಕನ್ನೋದೊಂದು ಚಟ ಇತ್ತು, ನಾನು ಒಂದು ಸಂಪಾದಕನಾಗಬೇಕನ್ನೋದು ಹಠ ಇತ್ತು. ಆವಾಗ ಅವನು ಗರೀಬಿ ಹಠಾವ್ ಅಂತ ಒಂದು ದಿನಪತ್ರಿಕೆ ತೆಗೆದ ಬೆಂಗಳೂರಲ್ಲಿ. ಆ ದಿನಪತ್ರಿಕೆ ಕಡಲೆಕಾಯಿ ಮಾರಿದಂಗೆ ಮಾರ್ತಿತ್ತು, ಹುರುಕಡ್ಲೆ ಮಾರಿದಂಗೆ ಮಾರ್ತಿತ್ತು. ನೋಡು ತಡ ಇಲ್ಲದ ಲಕ್ಷಾಂತರ ಟ್ರಕ್ ಗಂಟ್ಲೆ ಇವತ್ತು ಗರೀಬಿ ಹಠಾವ್ ಪೇಪರಲ್ಲಿ ಮನೆಗೆ ಮುಡ್ತಾ ಇತ್ತು. ಯಾರು ಗರೀಬಿ ಹಠಾವ್ ಪತ್ರಿಕೆ ನೋಡಲಿಲ್ಲ ಅಂದರೆ ಅವರು ಬೆಂಗಳೂರಿನ ನಗರದ ಜನವಾಸಿಗಳೇ ಅಲ್ಲ ಅಂತ ಪರಿಸ್ಥಿತಿ ಹಾಗೆ ನಿರ್ಮಾಣ ಆಗಿತ್ತು ಜಯರಾಜಂದು. ವೀಕ್ಷಕರೇ, ಆ ಜಯರಾಜ್ ಗರೀಬಿ ಹಠಾವ್ ಪತ್ರಿಕೆ ತೆಗೆದಾಗ ಸತತವಾಗಿ ದೇವರಾಜ ಅರಸರ ಬಗ್ಗೆ ಬರೆಯುತ್ತಿದ್ದ. ನಟರಾಜನ ಬಾವಿಯ ತೋಳುಗಳಿಂದ, ಆ ತೋಳುಬಲ ಶಕ್ತಿಯಿಂದ ರಾಜ್ಯದಲ್ಲಿಯೇ ಒಂದು ವಿಸ್ಮಯಕರ ವಾತಾವರಣ, ಭಯದ ವಾತಾವರಣ ತಯಾರು ಮಾಡಿದ ಜಯರಾಜ್ ರೌಡಿ ಬಗ್ಗೆ, ಜಯರಾಜನ ಲೋಕ ಸಾಮ್ರಾಜ್ಯದ ಬಗ್ಗೆ, ಜಯರಾಜನ ಸಂಪೂರ್ಣ ಇತಿಹಾಸ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ರೀತಿ ಭೂಗತ ಲೋಕ ಬೆಂಗಳೂರು ಆಳ್ತಾ ಇತ್ತು, ಅದರಲ್ಲಿ ಯಾರ್ಯಾರು ಪಾಲ್ಗಾರಿದ್ದರು, ಯಾರ್ಯಾರು ಅವನ ಜೊತೆ ಸಹಪಾಠಿಗಳಿದ್ದರು, ಯಾವಾಗ ಶತ್ರುಗಳಾದರು, ಯಾವಾಗ ಮಿತ್ರಗಳಾದರು, ಅವನ ಕೊಲ್ಲಲಿಕ್ಕೆ ಹಣಕಾಸಿನ ಸಹಾಯ ಯಾರು ಮಾಡಿದರು, ಯಾವ ರೀತಿ ಅವನ ಮೇಲೆ ಅಟ್ಯಾಕ್ ಆಯಿತು. ಇವತ್ತು ವಿಧಾನಸೌಧ ಇರ್ಬೋದು, ಇವತ್ತು ಸೆಂಟ್ರಲ್ ಜೈಲ್ ಇರ್ಬೋದು, ಜಯರಾಜ್ ಅಂತ ಹೆಸರು ಕೂಗಿದರೆ ನಡುಗುತ್ತಿತ್ತು ವಿಧಾನಸೌಧ ಮತ್ತು ಸೆಂಟ್ರಲ್ ಜೈಲು. ವೀಕ್ಷಕರೇ, ಒಂದೇ ಒಂದು ಪ್ರಕರಣದಲ್ಲಿ 10 ವರ್ಷ ಅವನಿಗೆ ಜೈಲುವಾಸ ಆಯಿತು. 10 ವರ್ಷ ಜೈಲಾದ ತಕ್ಷಣ ಸನ್ನಡತೆ ಆಧಾರ ಮೇಲೆ ಹೊರಗಡೆ ಬರ್ತಾನೆ ಜಯರಾಜ್. ಹೊರಗಡೆ ಬಂದ ತಕ್ಷಣ ಏನು ಮಾಡ್ತಾನೆ? ಮೊಟ್ಟ ಮೊದಲು ನೋಡಿ, ಅವನ ಸಹಪಾಠಿಗಳನ್ನು ಕೂಡಿ ಹಾಕಿ ತನ್ನ ಸಾಮ್ರಾಜ್ಯ ಪುನರ್ಸ್ಥಾಪನೆ ಮಾಡ್ತಾನೆ. ಅಷ್ಟೊತ್ತಿನಲ್ಲಿ ದೇವರಾಜ ಅರಸರ ಸರ್ಕಾರ ಬಿದ್ದೋಗಿರುತ್ತೆ. ದೇವರಾಜ ಅರಸರ ಸರ್ಕಾರ ಇದ್ದಿರಲಿಲ್ಲ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಆವಾಗ ನಿಂತು ಹೋದ ತನ್ನ ಗರೀಬಿ ಹಠಾವ್ ಪತ್ರಿಕೆಯನ್ನು ಪುನರ್ ಪ್ರಾರಂಭ ಮಾಡಿದ ತಕ್ಷಣ ಸತತವಾಗಿ ಸರಣಿ ಲೇಖನಗಳನ್ನು ರಾಮಕೃಷ್ಣ ಹೆಗಡೆ ಸರ್ಕಾರದ ವಿರುದ್ಧ ದೈನಂದಿನವಾದ ಲೇಖನಗಳನ್ನು ಬರೆಸ್ತಾನೆ. ಆ ದೈನಂದಿನ ಲೇಖನಗಳು ಅಸೆಂಬ್ಲಿಯಲ್ಲಿ ಭೂಕಂಪ ಆಗಿ ಸರ್ಕಾರ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವೀಕ್ಷಕರೇ, ನೋಡಿ ಹೇಗಿದೆ ಜಯರಾಜನ ತಾಕತ್ತು. ಜಯರಾಜನು ಶಾಸಕನಲ್ಲ, ಜಯರಾಜನು ಮಂತ್ರಿ ಅಲ್ಲ, ಜಯರಾಜನ ಹತ್ರ ಒಂದು 50-60 ಶಾಸಕರಿಲ್ಲ, ಏನೋ ಒಂದು ಬಲಾಢ್ಯ ಒಂದು ಪಕ್ಷದ ರಾಜಕೀಯ ಮುಖಂಡನಲ್ಲ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿದ್ದ. ಆದರೆ ಹೆಗಡೆ ಸರ್ಕಾರ ಅಳಗಾಡಿಸಿದ. ಅವನಿಗೆ ಆ ಪಟ್ಟ ಕೊಟ್ಟವರು ಐಲ್ ಕುಮಾರ್ ಅಂತ ಒಬ್ಬ ರೌಡಿ. ನೋಡಿ, ಮುತ್ತಪ್ಪ ರೈ ರೌಡಿ ಅವನ ಜೊತೆ ಬರ್ತಾನೆ, ಶ್ರೀಧರ್ ಇನ್ನೂ ಇದ್ದಾರೆ, ಅವ್ರು ಬರ್ತಾರೆ, ಕಿಚ್ಚ, ಮಹೇಂದ್ರ, ಅಸಿಡ್ ರಾಜ, ಇಂಥವು ಎಲ್ಲ ಒಂದು ಗ್ಯಾಂಗನ್ನು ಎದುರು ಹಾಕೋತಾನೆ. ಎದುರು ಹಾಕೊಂಡ್ಮೇಲೆ ಅವನಿಗೆ ಪರಿಸ್ಥಿತಿ ನಿರ್ಮಾಣ ಏನಾಗುತ್ತೆ? ಹೇಗಾದರೂ ಮಾಡಿ ಜಯರಾಜನನ್ನು ಮುಗಿಸ್ಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಇವರೆಲ್ಲರೂ. ಜಯರಾಜನನ್ನು ಮುಗಿಸೋದಂದರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅವನೊಂದು ಅಂಬಾಸೆಡರ್ ಕಾರ್ ಇತ್ತು. ಆ ಅಂಬಾಸೆಡರ್ ಕಾರು ಆವಾಗ ಬುಲೆಟ್ ಪ್ರೂಫ್ ಟೈಪ್ ಇಟ್ಟಿದ್ದ ಅವನು. ಎಷ್ಟೋ ಸಾವಿರಾರು ಗುಂಡು ಬಿದ್ದರೂ ಸಹಿತ ಆ ಅಂಬಾಸೆಡರ್ ಕಾರಿಗೆ ತೂತ ಸಹಿತ ಬೀಳಬಾರ್ದು, ಒಂದು ರಂಧ್ರ ಸಹಿತ ಆಗಬಾರ್ದು, ಅಂಥ ಒಂದು ಬಲಾಢ್ಯ ಶಕ್ತಿಯನ್ನು ಮಾಡ್ಕೊಂಡಿದ್ದ. ಅವನು ನೋಡಿದ ತಕ್ಷಣ, ಅವನ ರಟ್ಟೆಗಿಟ್ಟೆ ನೋಡಿದ ತಕ್ಷಣ ಗದಗದ ಅಂತ ನಡುತ್ತಿದ್ರು. ಆವಾಗ ಮುತ್ತಪ್ಪರಾಯ್, ಐಲ್ ಕುಮಾರ್ ಫೈನಾನ್ಸ್ ಮಾಡ್ತಾರೆ. ಇವರೆಲ್ಲರೂ ಕೂಡಿ ಒಂದು ಗ್ಯಾಂಗ್ ಮಾಡ್ಕೋತಾರೆ. ಡಮ್ಲೂರು ಒಂದು ರೈಲ್ವೆ ಗೇಟ್ ಹತ್ತಿರ ಒಂದು ನಾಕಾ ಬರುತ್ತೆ. ಆ ನಾಕಾ ಹತ್ತಿರ ಸಿಗ್ನಲ್ ಬೀಳುತ್ತೆ. ಅಲ್ಲಿ ಅವನನ್ನು ಮುಗಿಸ್ಬೇಕನ್ನೋದು ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿದ ತಕ್ಷಣ ಡಮ್ಲೂರು ಗೇಟ್ದಲ್ಲಿ ಸಿಗ್ನಲ್ ಬೀಳುತ್ತೆ. ಸಿಗ್ನಲ್ ಬಿದ್ದ ತಕ್ಷಣ ಅಂಬಾಸೆಡರ್ ಕಾರ್ನಲ್ಲಿ ಕೂತಿದ್ದ ಜಯರಾಜ್ ಅವನ ಇಬ್ಬರು ಸಹಚರನ್ನ ಏನು ಈ 9 ಜನ ರೌಡಿಗಳನ್ನು ನೋಡ್ತಾರೆ. ಜಯರಾಜನ ನೋಡಿದ ತಕ್ಷಣ ಹೆದರ್ಕೊಂಡು ಸತ್ತೋಗ್ಬಿಡ್ತಾರೆ. ಎಲ್ಲಪ್ಪ ನಾವು ಬಿದ್ದು ಅಂತ ಎಲ್ಲೆಲ್ಲೋ ಹೋಗಿ ಯಾವುದೋ ಗಾಡಿಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಕೈಕಾಲು ಮುರ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಅಂಥ ಭಯಾನಕ ಒಂದು ಚೆಹರೆ ಇದ್ದಂಥ, ಭಯಾನಕ ರೂಪ ತಾಳಿದಂಥ, ಭಯಾನಕ ಒಂದು ವ್ಯಕ್ತಿತ್ವವುಳ್ಳಂಥ ಜಯರಾಜನ ಮುಖ ನೋಡಿದ ತಕ್ಷಣ 9 ರೌಡಿಗಳು ತಮ್ಮ ಪ್ಯಾಂಟನ್ನು ಹಸಿ ಮಾಡ್ಕೋತಾರೆ.
ಅಂದರೆ ಎಷ್ಟೊಂದು ಬಲಾಢ್ಯ ಶಕ್ತಿ ಅವನಲ್ಲಿತ್ತು, ಎಷ್ಟೊಂದು ಅವನ ಸಾಮ್ರಾಜ್ಯ ಇತ್ತು. ಈ ರೀತಿ ಅವನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕನ್ನೋದು ಮತ್ತೊಂದು ಪ್ಲ್ಯಾನ್ ಮಾಡ್ತಾರೆ ಮುತ್ತಪ್ಪರೆ. ಯಾರ್ಯಾರು ಕೂಡ್ತಾರೆ ಅವಾಗ? ಮಹೇಂದ್ರ ಕೂಡ್ತಾರೆ. ಇವೆಲ್ಲರೂ ಕೂಡಿ ಇವರು ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡುವಾಗ ಆವಾಗ ಒಂದು ನೀವು ಭಾರತ ದೇಶದಲ್ಲಿ ಒಂದು ದೊಡ್ಡ ದುರ್ಘಟನೆ ಕೇಳಿರ್ಬೋದು. ಅಡ್ವೊಕೇಟ್ ರಶೀದ್ ಮರ್ಡರ್ ಆಗುತ್ತೆ. ಕೇರಳದ ರಶೀದ್ ಒಬ್ಬರು ವಕೀಲರು, ಅವ್ರದ್ದೊಂದು ಕೊಲೆ ಆಗುತ್ತೆ. ಆ ಕೊಲೆ ಪ್ರಕರಣ ಇಡೀ ದೇಶಾದ್ಯಂತ ವಕೀಲರು ಕೂಡಿ ಅದನ್ನು ಪ್ರತಿಭಟನೆ ಮಾಡಿ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಂತ CBI ನ್ಯಾಯಾಲಯವರಿಗೆ ಹೋರಾಟ ಮಾಡ್ತಾರೆ. ಆವಾಗ ಸಿಗ್ಬಿಡ್ತಾರೆ ಯಾರು ಗೊತ್ತಾ ಇದರಲ್ಲಿ? SP K ನಾರಾಯಣ್ ಸಿಗ್ತಾರೆ. ಆಮೇಲೆ ಗೃಹ ಮಂತ್ರಿ ಜಾಲಪ್ಪ ಸಿಗ್ತಾರೆ. ನೋಡಿ ವೀಕ್ಷಕರೇ, ಇತಿಹಾಸ ಹೇಗಿದೆ? ಇತಿಹಾಸ ಎಲ್ರಿಗೂ ಗೊತ್ತಿರಬೇಕು. ಹಳೆ ಇತಿಹಾಸನ ಕೆಣಕಬೇಕು, ಹಳೆ ಇತಿಹಾಸನ ಓದಬೇಕು. ಅದು ಪತ್ರಿಕೋದ್ಯಮದ ಅನುಭವ ಇರುವ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಇದು ಮನ್ಮನೆ ಬಂದಂಥ ಏನೋ ವಾಮಾಚಾರ, ಎಲ್ಲೋ ಒಂದು ಪೆನ್ ತೆಗೆದುಕೊಂಡು ಎಲ್ಲೋ ಒಂದು ಪೇಪರ್ ತೆಗೆದುಕೊಂಡು ನಾನೊಬ್ಬ ಪತ್ರಕರ್ತ ಅಂತ ಕೊಂಬೆ ಕಣ್ಣು ಉಬ್ಬರಿಸಿ ಮಾತನಾಡೋದು, ನಿಲ್ಲೋ ಸ್ಟೈಲ್ ಗೊತ್ತಿಲ್ಲ, ಅವನು ಪತ್ರಿಕೋದ್ಯಮ ಆಗ್ತಾನ? ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪತ್ರಕರ್ತನಿಗೆ ಅರ್ಹತೆ ಏನು, ಪತ್ರಕರ್ತನಿಗೆ ಅನುಭವ ಏನು, ಈ ವಿಚಾರಧಾರೆಗಳನ್ನು ಸಾಹಿತ್ಯಕದಿಂದ ಬರುತ್ತೆ ವೀಕ್ಷಕರೇ, ವಿನಃ ಯಾವುದೇ ಬೇರೆ ಗ್ರಂಥಗಳಿಂದ ಬರುವುದಿಲ್ಲ. ನಾವು ಪ್ರತಿಯೊಂದು ಗ್ರಂಥವನ್ನು ಯಾವ ರೀತಿ ಪತ್ರಕರ್ತರು ಬಂದರು, ಯಾವ ರೀತಿ ಟೆಲಿಗ್ರಾಫ್ಸ್ ಪತ್ರಿಕೆ ನಡೀತಿತ್ತು ದೆಹಲಿಯಲ್ಲಿ, ಅರುಣ್ ಚೌರಿ ಅವರು ಹೇಗೆ ಪತ್ರಕರ್ತರಾದರು, ಖಾದ್ರಿ ಶಾಮಣ್ಣ ಅವರು ಹೇಗಾದರು, ಮೊನ್ನೆ ದಿವಂಗತ ಪಾಟೀಲ್ ಪುಟ್ಟಪ್ಪನವ್ರು ಹೇಗಾದರು ಪತ್ರಕರ್ತರು, ಸುರೇಂದ್ರ ದಾನಿ ಅವರು ಹೇಗಾದರು, ಹಾರನಹಳ್ಳಿ ರಾಮಸ್ವಾಮಿ ಹೇಗಾದರು, ಇವ್ರು ಎಲ್ಲರೂ ಪತ್ರಕರ್ತರಾಗಬೇಕಾದ್ರೆ ಇವ್ರ ಹಿನ್ನೆಲೆ ಏನು? ಲಂಕೇಶ್ ನನ್ನ ಗುರುಗಳು ಏನಾದರೂ ಎಂಥ ಪತ್ರಿಕಾ ಸಾಮ್ರಾಜ್ಯವನ್ನೇ ತನ್ನ ಒಂದು ಲೇಖನಿ ಮುಖಾಂತರ ಸರ್ಕಾರ ಉಲಟ್ ಪಲಟ್ ಮಾಡುವಂಥ ಒಂದು ಧೀಮಂತ ಶಕ್ತಿ ಇಟ್ಕೊಂಡಂಥ ಒಬ್ಬ ಧೀಮಂತ ಪತ್ರಕರ್ತ ಅಂದರೆ ಲಂಕೇಶ್. ಆ ಲಂಕೇಶ್ ಇವತ್ತು ಅವರನ್ನು ನಾನು ನೆನೆಸಬೇಕು, ಅವರನ್ನು ಸ್ಮರಿಸಬೇಕು. ಯಾಕಂದರೆ ಒಂದು 4 ಅಕ್ಷರ ಜ್ಞಾನ ಕೊಟ್ಟಿದ್ದಾರೆ ನಮಗೆ. ಆ ಅಕ್ಷರ ಜ್ಞಾನದಿಂದ ಇವತ್ತು ನಾನು ಪ್ರಿಂಟ್ ಮಾಧ್ಯಮ ಬಿಟ್ಟು ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಕೋಟ್ಯಾಂತರ ಜನರ ಮುಂದೆ ಒಂದು TV ಮುಖಾಂತರ ನಾನು ಬರ್ತಾ ಇದ್ದೀನಿ ಅಂದರೆ ಅವರ ಪ್ರೇರಣೆ, ಅವರ ಶಕ್ತಿ ನನಗೆ. ವೀಕ್ಷಕರೇ, ಇವತ್ತು ಇದು ನಾನು ಬಲವಾಗಿ ಸಮರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಅನ್ಯಾಯ ಮಾಡಲ್ದೆ, ಯಾರಿಗೂ ನೋವುಂಟು ಮಾಡಲ್ದೆ, ಯಾರದ ಮನಸ್ಸನ್ನು ನೋವು ಮಾಡಲ್ಲದೆ, ಯಾರದೇ ವಾಮ ಮಾರ್ಗದಿಂದ ಹಣವನ್ನು ಕಬಳಿಸದೆ, ಯಾರನ್ನ ನೋವು ಮಾಡದ ದೋಚಲಾರದೆ ಒಂದು ವ್ಯಕ್ತಿತ್ವವನ್ನು ರೂಪಣೆ ಮಾಡಿಕೊಂಡು ಪತ್ರಿಕಾ ಲೋಕದಲ್ಲಿ ಬಂದಂಥ ನಮಗೆ ಟೀಕೆ ಟಿಪ್ಪಣಿ ಮಾಡೋರು ಇರ್ತಾರೆ, ವೆಲ್ಕಮ್ ಮಾಡ್ತೀವಿ ನಾವು. ಟೀಕೆ ಟಿಪ್ಪಣಿ ಎಲ್ರಿಗೂ ಬೇಕು ವೀಕ್ಷಕರೇ. ನಮಗೆ ಟೀಕೆ ಮಾಡಿದರೆ ನಾವು ಸರಿ ದಾರಿ ಹೋಗ್ತಾ ಇದೆಯೋ ತಪ್ಪು ದಾರಿ ಹೋಗ್ತಾ ಇದೆಯೋ ಅನ್ನೋದು ಒಂದು ತಿದ್ದುಪಡಿ ಮಾಡುವಂಥ ಒಂದು ವ್ಯಕ್ತಿತ್ವ ಇರುತ್ತೆ. ನಮಗೆ ಟೀಕೆ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ವಾಮ ಮಾರ್ಗದಿಂದ ಚೂರಿ ಹಾಕೋ ನನ್ನ ಮಕ್ಕಳಿಗೆ ನಾವು ಎಂದೂ ಕ್ಷಮೆ ಕೊರಲ್ಲ, ಅವರಿಗೆ ಕ್ಷಮೆ ಮಾಡೋದಿಲ್ಲ. ಆ ಕ್ಷಮೆಗೆ ಪ್ರತಿಕಾರದ ಸಜ್ಜಾಗಿರುತ್ತೆ. ಯಾವ ಮುಖಾಂತರ? ಟೀಕೆಯ ಮುಖಾಂತರ, ಅವರ ವ್ಯಕ್ತಿತ್ವದ ಮುಖಾಂತರ, ಪತ್ರಿಕೋದ್ಯಮದ ಲೇಖನಿ ಮುಖಾಂತರ, ಪ್ರಮುಖ ಹರಿತವಾದ ಖಡ್ಗದ ಮುಖಾಂತರ ಅದಕ್ಕೆ ಒಂದು ಪ್ರತಿರೋಧ ಹೇಳಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನಮಗೆ ಪ್ರಚೋದನೆ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ನಾವು ಇವತ್ತು ಹೋಗಲೇಬೇಕು, ಅನಿವಾರ್ಯತೆ ಇದೆ. ಯಾಕೆಂದರೆ 35 ವರ್ಷದ ಸುದೀರ್ಘ ಈ ಜೀವನ, ಯಾವಾಗಲೂ ಈ ಜೀವನದಲ್ಲಿ ಎಷ್ಟೋ ಅಡೆತಡೆಗಳು ಬಂದವು, ಎಷ್ಟೋ ಹರ್ಡಲ್ಸ್ಗಳು ಬಂದವು, ಎಷ್ಟೋ ನಮಗೆ ನೋವುಂಟು ಮಾಡುವಂಥ ಸಂಗತಿಗಳು ಬಂದವು. ಎಲ್ಲವನ್ನೂ ನಾವು ಎಲ್ಲವನ್ನು ಎದುರು ಒಂದು ಪತ್ರಿಕಾ ಲೋಕವನ್ನು ಪವಿತ್ರ ಲೋಕವೆಂದು ಒಂದು ಕಿರೀಟ ಮಾಡಿಕೊಂಡು ಬಂದಿದ್ದೇವೆ. ಯಾರೋ ಒಂದು ಆಡಿದ್ದೇ ಆಡೋ ಕೆಸಬಾಯಿ ದಾಸನ ಹಾಗೆ, ಬೊಗಳು ನಾಯಿಗಳ ಹಾಗೆ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ನಾವು ಅವ್ರ ಮುಂದೆ ಹೋಗಿ ನಿಲ್ಕೋತೀವಿ. ಕಚ್ಚಪ್ಪ ಪುಣ್ಯಾತ್ಮ ಕಚ್ಚು ಅಂತ. ಅದು ಕಚ್ಚೋಲ್ಲ, ಬೊಗಳೋದಷ್ಟೇ ಕೆಲಸ. ಯಾಕೆ? ಜ್ಞಾನ ಇರೋದಿಲ್ಲ, ಅದಕ್ಕೆ ಕಚ್ಚೋ ಜ್ಞಾನ ಇರೋದಿಲ್ಲ. ಯಾವಾಗಲೂ ಬೊಗಳೋ ನಾಯಿ ಕಚ್ಚುತ್ತೆ, ಕಚ್ಚೋದಲ್ಲ, ಅದು ಬೊಗಳಲ್ಲದ ನಾಯಿ ಕಚ್ಚುತ್ತೆ. ಹೀಗೆ ಈ ಸಾಮ್ರಾಜ್ಯ ಲೋಕದಲ್ಲಿ ನಾವು ಅರಿತವರಿದ್ದೀವಿ, ಅನುಭವಕರಿದ್ದೀವಿ, ಈ ಪರಿಜ್ಞಾನದಿಂದ ಬಂದಿದ್ದೀವಿ. ಇದರಲ್ಲಿ ನಮಗೆ ಅರ್ಹತೆ ಇದೆ. ಯಾವುದೇ ಒಂದು, ಈಗೂ ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ, ಇದೇ ನಮ್ಮ ದುಷ್ಟಶಕ್ತಿಗಳನ್ನ ನಾವು ಮಟ್ಟಿ ಹಾಕಲಿಕ್ಕೆ ನಮ್ಮ ಕೆಲವು ವಿರೋಧಿಗಳು ಬರ್ತಾ ಇದ್ದಾರೆ. ಆ ವಿರೋಧಿಗಳು ನಮ್ಮನ್ನು ಏನು ಮಾಡ್ತಾರೆ? ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಬರ್ತಾರೆ ವಿನಃ ನಮ್ಮ ಬುದ್ಧಿಮಟ್ಟವನ್ನು ಕಸಿದುಕೊಳ್ಳಲಿಕ್ಕೆ ಬರೋಲ್ಲ. ನಮ್ಮ ಬುದ್ಧಿಮಟ್ಟವನ್ನು ಕಸಿದುಕೊಳ್ಳಲಿಕ್ಕೆ ಶಕ್ತಿ ಇರೋದು ಮಾತ್ರ ಆ ಪರಮಾತ್ಮನಿಗೆ ಮಾತ್ರ. ಅವನಿಗೆ ಬಿಟ್ಬಿಟ್ಟಿದ್ದೀವಿ ನಾವು ನಮ್ಮ ಮೆದುಳನ್ನು, ಅವನು ಕೊಟ್ಬಿಟ್ಟಿದ್ದೀವಿ ನಾವು ದಾರಿ ಎರೆದು. ಅವನು ಏನು ಬುದ್ಧಿ ಕೊಡ್ತಾನೆ ಆ ಬುದ್ಧಿ ಪ್ರಕಾರ ನಾವು ಇವತ್ತು ನಮ್ಮ ವಿದ್ಯಮಾನಗಳ ದೈನಂದಿನ ಸವಿಸ್ತಾರವಾದ ವರದಿಗಳನ್ನ ಪ್ರಸಾರ ಮಾಡಲಿಕ್ಕೆ ಇವತ್ತು ಒಂದು ದೃಶ್ಯ ಮಾಧ್ಯಮದಲ್ಲಿ ಬಂದಿದ್ದೇನೆ. ಬರ್ತಾ ನಾನು ಎಲ್ಲೋ ಮಾತಾಡ್ತಾ ಇದ್ದೀನಿ. ಆ ಮಾತಾಡ್ತಾ ಇದಕ್ಕೆ ಮತ್ತೊಂದು ಪ್ರತ್ಯೇಕ ವಿಡಿಯೋ ಮುಖಾಂತರ ಬರ್ತೀನಿ ವೀಕ್ಷಕರೇ. ನಮಗಾದ ನೋವನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಯಸ್ತೇನೆ. ಯಾಕೆಂದರೆ ನೀವು ನನ್ನ ಪ್ರೇಕ್ಷಕರು, ನನ್ನ ವೀಕ್ಷಕರು, ನನ್ನ ಅಭಿಮಾನಿಗಳು, ನನ್ನ ಬೆಂಬಲಿಗರು, ನನಗೆ ಸಹಾಯ ಸಹಕಾರ ಮಾಡಿದವರು, ನನಗೆ ಆಶೀರ್ವಾದ ರೂಪದಲ್ಲಿ ನೀವು ತೀರ್ಥ ರೂಪ ಕೊಟ್ಟವರು. ನಿಮ್ಮ ಹಣೆಗೆ ನಾವು ಕೈ ಇಟ್ಟು ಹೇಳ್ತೀವಿ, ನಿಮಗೆ ಎಂದು ನಾವು ದ್ರೋಹ ಬಗೆಯೋದಿಲ್ಲ.
ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತೀನಿ, ನಾವು ಎಂದೂ ದ್ರೋಹ ಬಗೆಯೋದಿಲ್ಲ, ಬಗೀಲಿಕ್ಕೆ ನಮಗೆ ಮನಸ್ಸು ಒಪ್ಪಲ್ಲ. ನಮ್ಮ ಕೈಯಿಂದ ಒಳ್ಳೇದಾಗುತ್ತೆ ವಿನ ಕೆಟ್ಟದ್ದಾಗೋದಿಲ್ಲ. ನಾವು ಕೆಟ್ಟತನದಿಂದ ಒಳ್ಳೆತನವನ್ನು ಗೆಲ್ಲಿಸ್ತೀವಿ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ತೀವಿ ಅನ್ನೋ ಮನೋಭಾವನೆ ನಮ್ಮಲ್ಲಿದೆ. ಈಗ ನಾನು ಮಾತಾಡ್ತಾ ಜಯರಾಜ್ ಹತ್ರ ಬರ್ತೀನಿ. ಜಯರಾಜ್ ಒಂದು ಭೂಗತ ಸಾಮ್ರಾಜ್ಯ ಲೋಕವನ್ನು ಒಂದು ಎಷ್ಟು ಎಳೆದಾರು ಸಿಗದೆ 2 ವರ್ಷದ ಶಿಕ್ಷೆಯ ಬಳಿಕ ಹೊರಬರುತ್ತಾನೆ. ಜಯರಾಜ್ ಬಂದ ತಕ್ಷಣ ಬೆಕ್ಕಿನ ಕಣ್ಣು ರಾಜೇಂದ್ರ ಮತ್ತು ಕಾಟನ್ಪೇಟೆ ಪುಷ್ಪರನ್ನು ಸಾಯಿಸಲು ಸಂಚು ಹೂಡುತ್ತಾನೆ. ಅವಿಚಾರ ತಿಳಿದು ನೊಂದು ರಾಜೇಂದ್ರ ಜಯರಾಜ್ನನ್ನು ಮುಗಿಸುವ ನಿರ್ಧಾರ ಮಾಡ್ತಾರೆ. ಆಗ ಜಯರಾಜ್ ಪೊಲೀಸರಿಗೂ ದೊಡ್ಡ ತಲೆನೋವಾಗ್ತಾನೆ. ಇದೇ ಸಮಯದಲ್ಲಿ ಅನಿಲ್ ಕುಮಾರ್ ಮುತ್ತಪ್ಪರಾಯ್ ಜಯರಾಜ್ ಕೊಲೆಗೆ ಸಹಾನುಭೂತಿ ನೀಡಿ ಒಂದು ಫೈನಾನ್ಸ್ ರೂಪವನ್ನು ತಯಾರು ಮಾಡ್ತಾರೆ. ಹೇಗಾದರೂ ಮಾಡಿ ಜಯರಾಜ್ನನ್ನು ಕೊಲ್ಲಬೇಕು, ಜಯರಾಜ್ನನ್ನು ಮುಗಿಸಿದರೆ ಸಾಮ್ರಾಜ್ಯ ನಮ್ಮ ಹತ್ತಿರ ಬರುತ್ತೆ ಅಂತ ಮುತ್ತಪ್ಪರಾಯ್ ಮತ್ತು ಠಾಕೂರ್ ಬಾಂಬೆ ಶೂಟರ್ಸ್ ಇಂಥ ಎಲ್ಲರೂ ಕೂಡಿ ಜಯನಗರ ಪೊಲೀಸ್ ಠಾಣೆಯಿಂದ ಹೊರಬರುತ್ತಿದ್ದ ಜಯರಾಜ್ನನ್ನ ಅಂಬಾಸಿಡರ್ ಕಾರನ್ನು ಅಟ್ಟಾಡಿಸ್ಕೊಂಡು ಕನಿಷ್ಠ 16 ಜನ ಅವನನ್ನ ಮೇಲೆ ಏಕಾಏಕಿ ಏಕಕಾಲಕ್ಕೆ ಅಟ್ಯಾಕ್ ಮಾಡ್ತಾರೆ. ರಕ್ತ ಚಿತ್ತವಾದ ಕಣ್ಣು ಮತ್ತು ಮೆದುಳು ಹೊರಬೀಳುತ್ತೆ. ಅವನು ಸತ್ತಿದಾನೋ ಇಲ್ಲೋ ಅನ್ನೋ ಕನ್ಫರ್ಮ್ಗೋಸ್ಕರ 19 ಜನ ಬಂದು ಮತ್ತೆ ಮಚ್ಚಿನಿಂದ ಪದೇ 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 ಕೊಚ್ಚಿ ಪೀಸ್ ಮಾಡ್ತಾರೆ ಜಯರಾಜ್ನನ್ನು. ಹಿಂತಿರುಗಿ ನೋಡುವಾಗ ಮತ್ತೆ ನೋಡ್ತಾರೆ ಜಯರಾಜ್ ಜೀವಂತಿದ್ದಾನೇನಪ್ಪ, ಏನು ಎತ್ಕೊಂಡ್ಬಂದಿದ್ದಾನೆ ಅಂತ. ಇಂಥ ಭಯದ ವಾತಾವರಣ ನಿರ್ಮಾಣ ಮಾಡಿದಂಥ ಜಯರಾಜ್ ಭೂಗತ ಲೋಕದಲ್ಲಿ ದೊಡ್ಡ ಸಾಮ್ರಾಜ್ಯ ಆಳಿದವನು. ಆ ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕೆ ಎಷ್ಟೊಂದು ಜನ ಕೂಡಿಕೊಂಡು ಅವನ ಸಾಮ್ರಾಜ್ಯ ಹಾಳು ಮಾಡಿದರು. ಇವತ್ತು ಬೆಂಗಳೂರು ಭೂಗತ ಲೋಕ ಇವತ್ತು ಎಲ್ಲ ತಣ್ಣಗಾಗಿದೆ. ಇವತ್ತು ತಾಜ್ ಹೋಟೆಲ್ ಇದೆ ಕಾಟನ್ಪೇಟದಲ್ಲಿ ನೋಡಿ, ಶಿವಾಜಿನಗರದಲ್ಲಿ ನೋಡಿ, ಇವರೆಲ್ಲ ಪ್ರಮುಖ ಅಡ್ಡೆಗಳು ಇವೆಲ್ಲವೂ ಈಗೂ ಇವೆ. ಆ ಕಾಟನ್ಪೇಟದಲ್ಲಿ ಹಾದು ಹೋಗುವಾಗ ಅಲ್ಲಿ ಪ್ರಮುಖ ಗಾದೆಗಳು ಮಾರಾಟ ಆಗ್ತವೆ. ಇವತ್ತು ಆ ಗಾದೆ ಮಾರ್ಕೆಟು ಸಹಿತ ನೀವು ನೋಡ್ಬೋದು. ಬಾಲಗಂಗಾಧರ ಟ್ರಕ್ ಪಾರ್ಕ್ ಇದೆ, ಉಪ್ಪಾರ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಇದೆ. ಬಾಲಗಂಗಾಧರ ಟ್ರಕ್ ಪಾರ್ಕ್ ಕೆಳಗಡೆ ಹೋದರೆ ಕಾಟನ್ಪೇಟೆ ದೊಡ್ಡ ದರ್ಬಾರ ಇದು. ಅಲ್ಲಿ ಹಜರತ್ ತವಕ್ಕಲ್ ವಲಿ ಮಸ್ತಾನ್ ದರ್ಗಾ ಇದೆ. ಆ ದರ್ಗಾದಲ್ಲಿಯೇ ಸಾವಿರಾರು ಲಕ್ಷಾಂತರ ಭಕ್ತರು. ಆ ದರ್ಗಾ ಒಂದು ದೈವಿ ಸ್ವರೂಪ ಇದೆ ಅಂತ ಒಂದು ನಂಬಿಕೆ ಇದೆ. ವೀಕ್ಷಕರೇ, ನಂಬಿಕೆ ಅನ್ನೋದು ಇದು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಬಂದಂಥ ಒಂದು ವಿದ್ಯಮಾನ. ನಂಬಿಕೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಾವು ನಿಮ್ಮ ಮುಂದೆ ಇರ್ತೇವೆ. ನಂಬಿಕೆ ನಾವು ಕಳ್ಕೊಂಡ್ಮೇಲೆ ನೀವು ನಮ್ಮನ್ನು ವೀಕ್ಷಿಸ್ತೀರಾ, ನಮ್ಮನ್ನು ಪ್ರೀತಿ ಮಾಡ್ತೀರಾ, ನಮ್ಮನ್ನು ಹಾರೈಸ್ತೀರಾ. ಏನಪ್ಪ ಒಳ್ಳೆ ನಂಬರ್ 1 ಚಾನಲ್ ನಡೀತಾ ಇದೆ, ಆ ನಂಬರ್ 1 ಚಾನಲ್ಗೆ ನಾವು ಬೆಂಬಲ ಕೊಡೋಣ, ಸಪೋರ್ಟ್ ಮಾಡೋಣ. ಸತ್ಯ ಯಾವಾಗಲೂ ಸತ್ಯವಾಗಿ ಹೊರಬೀಳುತ್ತೆ. ಅಸತ್ಯ ಯಾವಾಗಲೂ ಒಂದು ದನ ಬೀದಿಗೆ ಬರುತ್ತೆ. ಆ ಬೀದಿಗೆ ಬಂದ ಮೇಲೆ ಯಾವುದೇ ರೀತಿಯಿಂದ ನೀವು ನೋಡಿ, ಅದನ್ನು ಅಳತೆ ಮಾಡಿ ನೋಡಿ, ತೂಕ ಮಾಡಿ ನೋಡಿ, ಅದನ್ನು ಪ್ರತಿಯೊಂದು ಯಾವುದೇ ವಿದ್ಯಮಾನದಿಂದ ನೋಡಿ ನಾವು ಏನು ಮಾಡ್ತಾ ಇದ್ದೀವಿ ಈ ಸಮಾಜಕ್ಕೆ ನಾವು ಯಾವ ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ನಂಬರ್ 1 ಚಾನಲ್ ಮುಖಾಂತರ. ನಾವು ಇಲ್ಲ ಸಲ್ಲದ ಊಹಾಪೋಹಗಳಿಂದ ಯಾರನ್ನು ವೈಭವೀಕರಿಸೋಗೋಸ್ಕರ, ಯಾರದೋ ಒಂದು ಉನ್ನತ ಸ್ಥಾನಕ್ಕೆ ಏರೋಗೋಸ್ಕರ ನಾವು ಯಾವುದೇ ರೀತಿಯಗಳನ್ನು ಈ ಅಹಿತಕರ ಘಟನೆಗಳನ್ನ ಮಾಡೋದಿಲ್ಲ. ಅದನ್ನು ನಾವು ಪತ್ರಿಕೋದ್ಯಮದಲ್ಲಿ ಬಂದಾಗ, ಪತ್ರಿಕಾ ಸಂಪಾದಕ ಆದಾಗ ನಾವು ಸಂವಿಧಾನದ ಪ್ರಕಾರ, ಪತ್ರಿಕೋದ್ಯಮದ ಆ್ಯಕ್ಟ್ ಪ್ರಕಾರ ಪ್ರಮಾಣ ವಚನ ತೆಗೆದುಕೊಂಡು ಒಂದು ಸಂಪಾದಕ ಹುದ್ದೆಯನ್ನು ವಹಿಸಿಕೊಂಡು 35 ವರ್ಷಗಳ ಸುದೀರ್ಘ ಜೀವನದಲ್ಲಿ ಈ ಪತ್ರಿಕೋದ್ಯಮದಲ್ಲಿ ಬಂದಿದ್ದೇನೆ. ವೀಕ್ಷಕರೇ, ಇದಕ್ಕೆಲ್ಲರೂ ನೀವು ನಿಮ್ಮ ಸಹಕಾರ ಇದೆ, ನಿಮ್ಮ ಸಹಾಯ ಇದೆ ನನಗೆ. ನೀವು ಎಲ್ಲ ರೀತಿಯಿಂದ ನನಗೆ ಬಾಯ ಬೆಂಬಲ ಕೊಡ್ತಾ ಇದ್ದೀರಾ. ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಏನಪ್ಪ ಸೈಯದ್ ಒಂದು ನಂಬರ್ 1 ಚಾನಲ್ ತೆಗೆದಿದ್ದಾನೆ, ಹಳೆಯ ಪತ್ರಿಕೋದ್ಯಮದಲ್ಲಿದ್ದ, ಅವನಿಂದ ಒಂದು ಒಳ್ಳೊಳ್ಳೆ ಮಾತು ನಾವು ಕೇಳಬೇಕಾಗಿದೆ. ನಾನು ನೋಡಿ ವೀಕ್ಷಕರೇ, ನಿಮಗೊಂದು ಕೈ ಮುಗಿದು ಹೇಳ್ತೀನಿ, ವಿನಂತಿ ಮುಖಾಂತರ ಹೇಳ್ತೀನಿ, ಕಳಕಳಿಯ ಮುಖಾಂತರ ಹೇಳ್ತೀನಿ. ನಾನು ಯಾವಾಗಲೂ ಭಾವೈಕ್ಯತೆಯ ಸಂಕೇತ ಸಾರುವವನು, ಸರ್ವಧರ್ಮದ ಜೊತೆ ನಾನು ಅನೋನ್ಯ ಸಂಬಂಧ ಇಟ್ಟುಕೊಂಡವನು. ಯಾವುದೇ ಜಾತಿ ವಿಜಾತಿ ಬಗ್ಗೆ ನನಗೆ ಯಾವ ನಂಬಿಕೆಯೂ ಇಲ್ಲ. ಮನುಷ್ಯನಿಗೆ ಇರುವ ಜಾತಿ ಒಂದೇ, ಮಾನವ ಧರ್ಮ. ನನ್ನ ಪ್ರಮುಖ ಗ್ರಂಥ ಭಾರತದ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಈ ಭಾರತದ ಧ್ವಜದ ಹಾರಾಟದ ಕೆಳಗಡೆ ನಾವು ಇವತ್ತು ಸುಖ ಶಾಂತಿ ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಇರೋದನ್ನು ನಾವು ಕಲಿಬೇಕಲ್ಲ ವೀಕ್ಷಕರೇ. ನಮ್ಮಲ್ಲಿ ಯಾವ ಭೇದ ಭಾವ ಬರ್ತಾ ಇದೆ? ಈಗ 10-15 ವರ್ಷದ ಹಿಂದೆ ನಾವು ಕೇಳ್ತಾ ಇದ್ದೀವಿ, ಮನೆಗೆ ಹೋದವರು ಯಾವುದೇ ಜಾತಿ ಧರ್ಮ ಇಲ್ಲದಿದ್ದರೂ ಸಹಿತ ಹೋಗುವವನು ಬರುವವನಿಗೆ ಕರೆದು ಶೇಂಗಾ ಮತ್ತು ಬೆಲ್ಲದ ಚಟ್ನಿ ಕೊಟ್ಟು ಒಂದು ತೆಂಬಿಗೆ ನೀರನ್ನು ಕೊಡ್ತಿದ್ರು. ಎಂಥ ಸೌಭಾಗ್ಯವತಿಯ ಲಕ್ಷಣದಿಂದ ಕರೆದು ನಮ್ಮ ಜೊತೆ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ತಲೆಗೆ ಕುಂಕುಮ ಹಚ್ತಿದ್ರು, ಸೆರಗವನ್ನು ತಲೆ ಮೇಗಿಂದ ಕೆಳಗೆ ಬೀಳ್ತಿದ್ರಲಿಲ್ಲ, ಕಾಲುಂಗರವನ್ನು ನೋಡಿ ನಡೆಯುವಂಥ ಕಾಲ ಇತ್ತು. ಎಂಥ ಒಂದು ಮರ್ಯಾದೆಯ ಕಾಲ ಇತ್ತು. ಇವತ್ತು ಯಾವನೋ ಒಬ್ಬ ಹಸಿದವನಿಗೆ ಅನ್ನ ನೀಡುವಂತ ಬಂದಾಗ ಸಹಿತ ನಾವು ಸಂಶಯ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೀಕ್ಷಕರೇ, ಏನು ಅವನು ಕಳ್ಳನಿದಾನ, ಏನು ಮತೀಯ ಭಾವನೆದಾನ, ಬೇರೆ ಜಾತಿಯವನಿದಾನ, ಇವನು ಏನಾದರೂ ನಮಗೆ ಅನಾಹುತ ಮಾಡಬಹುದಾ? ಇಂಥವೆಲ್ಲ ಪರಿವರ್ತನೆಗಳು ಯಾಕೆ ಬರ್ತಾ ಇದ್ದಾವೆ? ಈ ಮತೀಯ ಜಾತಿ
ಜಾತಿ ವಿಷಬೀಜ ಬಿತ್ತುವ ಜನರು ಸಹಿತ ಯಾಕೆ ವಿಚಾರ ಮಾಡ್ತಾ ಇಲ್ಲ? ನಾವು 1000 ವರ್ಷ ಬದುಕುವ ವಿಚಾರ ಇದ್ದರೆ ಏನಾಗುತ್ತೆ? ನಾವು ಎಲ್ಲರೂ ಒಂದಾಗಿ ಬದುಕಬೇಕು ವೀಕ್ಷಕರೇ. ನಮ್ಮ ಬ್ಲಡ್ ಬ್ಯಾಂಕ್ನಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ನಿಮಗೆ ನಾನು ಕಡೆ ಮೊದಲು ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಆದರೂ ಮತ್ತೊಮ್ಮೆ ನಾನು ಹೇಳಬೇಕು ಬಯಸ್ತೇನೆ. ಒಂದು ಆಸ್ಪತ್ರೆಗೆ ಹೋಗ್ತೀರಾ, ಒಂದು ಯಾವುದೇ ಜಾತಿ ಧರ್ಮವಿಲ್ಲದೆ ಏನೋ ಒಂದು ಅಪಘಾತದಲ್ಲಿ ತೊಡಗಿ ಆವಾಗ ನಿಮಗೆ ವೈದ್ಯರು ಹೇಳ್ತಾರೆ ರಕ್ತ ಅರ್ಜೆಂಟ್ ಹಾಕಬೇಕು, ರಕ್ತ ಇಲ್ಲಕ್ಕಾದ್ರೆ ಬದುಕೋಲ್ಲ ಅಂತ. ಆವಾಗ ಎಲ್ಲಿ ಹೋಯಿತು ಜಾತಿ? ಯಾರ ಜಾತಿಯ ರಕ್ತ ನನ್ನ ಶರೀರಕ್ಕೆ ಹೋಗುತ್ತೆ, ಯಾವ ಜಾತಿಯ ರಕ್ತ ನನ್ನ ಶರೀರಕ್ಕೆ ಹೋಗಬೇಕು ಅನ್ನೋದೇನಾದರೂ ಪ್ರತಿಪಾದನೆ ಮಾಡ್ತೀರಾ? ದೇವರು ಎಷ್ಟು ನಿಜಾಂಶ ಇಟ್ಟಿದ್ದಾನೆ, ದೇವರು ಎಷ್ಟು ಸತ್ಯವಂತನಿದ್ದಾನೆ, ಪರಮ ದಯಾಳು ಇದ್ದಾನೆ, ಕರುಣಾಮಯೂ ಇದ್ದಾನೆ, ಸರ್ವಶ್ರೇಷ್ಠ ಇದ್ದಾನೆ. ಅವನ ಹತ್ತಿರ ಮಾತ್ರ ತನ್ನ ಹತ್ತಿರ ಇಟ್ಕೊಂಡಿದ್ದಾನೆ. ಈ ಜಾತಿ ರಕ್ತ ಬೇರೆ, ಈ ಜಾತಿ ರಕ್ತ ಬೇರೆ, ಆ ರಕ್ತ ಬೇರೆ. ಅಲ್ಲಿ ಯಾವ ಜಾತಿ ಬಂತು? ಯಾವುದಾದರೂ ಇರಲಪ್ಪ, ಮೊದಲು ಬ್ಲಡ್ ಇರಿಸು, ನನ್ನ ಜೀವ ಉಳಿಸು ಅನ್ನೋ ನಿಮ್ಮ ಸಂಬಂಧಿಕರು, ನಿಮ್ಮ ಪಕ್ಕದವರು ಗೋಗರಿಯುತ್ತಾರೆ ಡಾಕ್ಟರ್ ಹತ್ರ. ಆವಾಗ ಹೇಳಬೇಕಾಗಿತ್ತು, ಇಲ್ಲಪ್ಪ ನಾನು ಈ ಜಾತಿಯವನು, ಈ ಜಾತಿದೆ, ರಕ್ತ ಕೊಟ್ಟರೆ ಮಾತ್ರ ನನ್ನ ಬದುಕಿಸ್ರಿ, ಇರಲಿಕ್ಕೆ ನನಗೆ ಬದುಕು ಬೇಡ, ನನಗೆ ಜೀವ ಬೇಡ ಅಂತೀರಾ ನೀವು ವೀಕ್ಷಕರೇ? ಅನ್ಲಿಕ್ಕೆ ಸಾಧ್ಯವಿಲ್ಲ. ಯಾಕನ್ನೋಲ್ಲ ಹೇಳಿ ನೋಡೋಣ. ಅಂಥ ಪರಿವರ್ತನೆ ಬಂದಿದೆ, ಬದುಕಬೇಕನ್ನೋದು ಬಂದಿದೆ. ಹಾಗಾದರೆ ಈ ದೇಶದಲ್ಲಿ, ಈ ನಮ್ಮ ಜಗತ್ತಿನಲ್ಲಿ, ಈ ಭೂಮಿ ತಾಯಿ ಮೇಲೆ ನಾವು ಎಲ್ಲರೂ ಒಂದು ಅನನ್ಯ ಸಂಬಂಧ ಇಟ್ಕೊಂಡು ಬದುಕಬೇಕಲ್ಲ, ಪ್ರೀತಿ ವಿಶ್ವಾಸದಿಂದ ಬದುಕಬೇಕಲ್ಲ. ನಮ್ಮ ನೆರೆಯವರವರು ಯಾವುದೇ ಜಾತಿಯವರಿದ್ದರು, ತಕ್ಷಣ ನಮಗೇನೋ ಅಪಘಾತ ಆದರೆ ಬರೋರು ಮೊದಲು ಅವರು, ಆಂಬ್ಯುಲೆನ್ಸ್ ಕರ್ಸೋರು ಅವರು. ನಾವು ಸತ್ತ ಮೇಲೆ ನಮ್ಮ ನೆಂಟರು ಬರ್ತಾರೆ, ನಮ್ಮ ಮಣ್ಣು ಕೊಡ್ಲಿಕ್ಕೆ ಬರ್ತಾರೆ, ತಿಥಿ ಊಟ ಮಾಡ್ಲಿಕ್ಕೆ ಬರ್ತಾರೆ, ವಿಧಿ ವಿಧಾನ ಮಾಡ್ಲಿಕ್ಕೆ ಬರ್ತಾರೆ. ಆದರೆ ನನ್ನನ್ನು ಕರೆದುಕೊಂಡು ಹೋಗಿ ದವಾಖಾನೆಯಲ್ಲಿ ದಾಖಲು ಮಾಡಿದಂಥ ವ್ಯಕ್ತಿ ಅವನು ದೇವರ, ನೆಂಟರ ದೇವರ, ಈ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ನಾವು ಒಂದಾಗಿ ಬಾಳಿದರೆ ಈ ದೇಶಕ್ಕೆ, ಈ ಜಗತ್ತಿಗೆ ಈ ಎಂತೆಂಥ ವಿನಾಶಕಾಲಕ ಐತಿ ಕೊರೋನಾ ಅಂತ ಭೀಕರ ಕಾಯಿಲೆಗಳು ಬರ್ತಾ ಇದ್ದಾವೆ. ಇವೆಲ್ಲ ಹೋಗಲಾಡಿಸಬೇಕಾದ್ರೆ ನಾವು ಮೊದಲು ಒಂದಾಗಬೇಕು, ಒಂದು ಪ್ಲಾಟ್ಫಾರ್ಮ್ದಲ್ಲಿ ಇರಬೇಕು. ಪ್ರತಿಯೊಂದು ತೀರ್ಥವನ್ನು ಅಮೃತವೆಂದು ತೆಗೆದುಕೊಳ್ಳಬೇಕು, ಪ್ರತಿಯೊಂದು ಧರ್ಮವನ್ನು ಗೌರವಿಸಬೇಕು, ಪ್ರತಿಯೊಂದು ಧರ್ಮದ ಗ್ರಂಥವನ್ನು ಪ್ರೀತಿಸಬೇಕು. ಆ ಅನನ್ಯ ಸಂಬಂಧ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ಭಾರತೀಯರು, ಜಗತ್ತಿನ ಒಂದು ಮನುಷ್ಯ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡವನೇ ಮಾತ್ರ ಇವತ್ತು ನಾವು ಜಯಿಸಬಹುದು, ಗಳಿಸಬಹುದು. ಏನು ನಮ್ಮ ಅಪಾರ ಆಸ್ತಿ ಪಾಸ್ತಿ ಎಲ್ಲ ಹಾಳಾಗಿ ಹೋಗುತ್ತೆ. ಎಲ್ಲವನ್ನು ಬಿಟ್ಟು ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಏನು ತೆಗೆದುಕೊಂಡು ಬಂದು? ಏನೂ ತೆಗೆದುಕೊಂಡು ಬಂದಿಲ್ಲ. ಹೋದ ತಕ್ಷಣ ಪಟ್ಟ ಮೊದಲು ಕೇಳ್ತಾನೆ ದೇವರು, ಮೊಟ್ಟ ಮೊದಲು ನೋಡಿ, ವೇದಾಂತದಲ್ಲಿದೆ, ಮಹಾಭಾರತದಲ್ಲಿದೆ, ಗ್ರಂಥದಲ್ಲಿದೆ, ಕುರಾನದಲ್ಲಿದೆ, ಬೈಬಲ್ದಲ್ಲಿದೆ. ಸತ್ತ ತಕ್ಷಣ ಮೊದಲು ಕೇಳ್ತಾನೆ, ಜಗತ್ತಿನಲ್ಲಿ ನಿನ್ನನ್ನು ಭೂಮಿನ ಕಳಿಸಿದ್ದೆ, ನಿನ್ನನ್ನು ಹುಟ್ಟಿಸಿ ಏನು ಸಾಧನೆ ಮಾಡಿ ಬಂದೀಯಾ? ಯಾವ ಸಾಧನೆಗಳನ್ನ ತೆಗೆದುಕೊಂಡು ಬಂದೀಯಾ? ಎಲ್ಲ ಮನೆ ಕಟ್ಟಿದ್ದೆ, ಬಿಲ್ಡಿಂಗ್ ಮಾಡಿದ್ದೆ, 10 ಎಕರೆ ಹೊಲ ಮಾಡಿದ್ದೆ, ಜಮೀನು ಮಾಡಿದ್ದೆ, ಫಾರ್ಮ್ ಹೌಸ್ ಮಾಡಿದ್ದೆ, ಕಾರ್ ತೊಗೊಂಡಿದ್ದೆ, ಬೆಂಚ್ ತೊಗೊಂಡಿದ್ದೆ, ಟೊಯೋಟಾ ತೊಗೊಂಡಿದ್ದೆ, ಹೆಲಿಕಾಪ್ಟರ್ ತೊಗೊಂಡಿದ್ದೆ. ಇಲ್ಲ ವೀಕ್ಷಕರೇ, ಏನು ಕರ್ಮದ ಫಲಗಳನ್ನು ತಂದಿದೆಯಾ? ಎಷ್ಟು ಜನರಿಗೆ ಸಹಾಯಧನ ಮಾಡಿದೀಯಾ? ಎಷ್ಟು ಜನರಿಗೆ ಹಸಿದವನಿಗೆ ಅನ್ನ ನೀಡಿದೆಯಾ? ನೀರಡಿಸಿದವನಿಗೆ ನೀರು ಕೊಟ್ಟಿದೆಯಾ? ಇವೆಲ್ಲವೂ ಕೇಳುವವನು ಮೊಟ್ಟ ಮೊದಲು ದೇವರು. ಅದನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಬಹಳ ಹೆಚ್ಚಿಗೆ ಹೇಳ್ತಾ ಹೋದರೆ ನಿಮಗೂ ಬೇಜಾರಾಗ್ಬೋದು, ಏನಪ್ಪ ಉಪದೇಶ ಮಾಡ್ತಾನೆ ಅಂತ. ವೀಕ್ಷಕರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ರತಿಯೊಂದು ಮಾತುಗಳನ್ನ ಅಳವಡಿಸ್ಕೊಳ್ಳಿ. ನಮ್ಮಲ್ಲಿ ಇರುವಂಥ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಭೇದ ಭಾವಗಳನ್ನ ಮರೆತು ನಾವು ಎಲ್ಲರೂ ಒಂದಾಗಿ ಒಂದು ಪ್ಲಾಟ್ಫಾರ್ಮ್ದಲ್ಲಿ ಬರೋಣ. ಇದರ ಬಗ್ಗೆ ನಾನು ಇನ್ನೂ ವಿಡಿಯೋ ತೊಗೊಂಬರ್ತೀನಿ. ಯಾಕೆಂದರೆ ನಮಗೆ ಎಷ್ಟೋ ಜನ ತೊಂದರೆ ಕೊಟ್ಟರು, ನಾವು ಸ್ವಾಗತ ಮಾಡ್ತೀವಿ. ಅವಮಾನ ಮಾಡಿದರೆ ನಾವು ಸನ್ಮಾನ ಸ್ವೀಕಾರ ಮಾಡ್ತೀವಿ. ಆ ಅವಮಾನಗಳೇ ನಮಗೆ ಸನ್ಮಾನದ ಹುಮಾಲೆಯಾಗಿ ಬರ್ತಾ ಇದ್ದಾವೆ. ವೀಕ್ಷಕರೇ, ನಿಮಗೆ ಕೈ ಮುಗಿದು ಹೇಳ್ತೀನಿ, ಟೀಕೆ ಮಾಡಿ ಏನು ಮಾಡ್ತೀರಾ ಮಾಡಿ, ನಾವು ಒಳ್ಳೆಯದನ್ನೇ ಮಾಡ್ತೀವಿ. ಒಳ್ಳೆಯದನ್ನು ಬಿಟ್ಟು ನಾವು ಕೆಟ್ಟತನ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ರಕ್ತದಲ್ಲಿ ಹರಿಯೋದಿಲ್ಲ, ಅದು ಮಾಡೋದಿಲ್ಲ. ಈ ನಂಬರ್ 1 ಚಾನಲ್ ನಿಮ್ಮದು, ನೀವೇ ಇದನ್ನು ಬೆಳೆಸಿದ್ದು, ನೀವೇ ಇವತ್ತು 56 ಲಕ್ಷ ಜನರು ನೋಡ್ತಾ ಇದ್ದೀರಾ. ಒಂದೊಂದು ವಿಡಿಯೋ 10-11 ಲಕ್ಷ ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣೀಭೂತರು ಯಾರು? ನೀವು ಎಲ್ಲಿವರೆಗೆ ಇರ್ತೀರಾ ಅಲ್ಲಿವರೆಗೆ ನಾನು ಇರ್ತೀನಿ. ಇದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಿಮ್ಮ ಶಕ್ತಿ, ನಿಮ್ಮ ಭಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಪ್ರತಿಯೊಂದು ಸಾಮರ್ಥ್ಯದ ಫಲವಾಗಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ, ಇನ್ನೂ ಬರ್ತೇನೆ. ನನಗೆ ನಿಮ್ಮ ಪ್ರೇರಣಾ ಶಕ್ತಿ ಬೇಕು ವೀಕ್ಷಕರೇ. ಕೈ ಮುಗಿದು ವಿನಂತಿ ಮಾಡಿ ಕೇಳ್ತೀನಿ, ಈ ಜಯರಾಜ್ ಇಂಥ ಭೂಗತ ಲೋಕಿಗಳ ಪಾತಕಗಳಿಗೆ ವಿಡಿಯೋಗಳು ಇನ್ನೂ ನನ್ನ ಹತ್ರ ಬಹಳ ಇದ್ದಾವೆ, ರೋಚಕ ಸುದ್ದಿಗಳಿದ್ದಾವೆ. ನವ ಯುವಕರು ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ರೀತಿಯ ಕರ್ಮಕಾಂಡಗಳು ನಡೆದವು, ಯಾವ ರೀತಿಯ ದೌರ್ಜನ್ಯಗಳು ನಡೀತಾ ಇದ್ದವು, ಯಾವ ರೀತಿ ನೆತ್ತರಗಳನ್ನು ಹರಿಸ್ತಾ ಇದ್ರು, ಯಾವ ರೀತಿ ಕೊಲೆಗಳಾಗ್ತಾ ಇದ್ದವು, ಇವೆಲ್ಲ ಸವಿಸ್ತಾರವಾದ ವರದಿ ಮತ್ತು ಕೆಲವು ದಿನಗಳಲ್ಲಿ ನಾನು ಬರ್ತೀನಿ. ಜಯರಾಜನ ಭೂಗತ ಸಾಮ್ರಾಜ್ಯ ಮುಗೀತು. ಜಯರಾಜ್ ಭೂಗತ ಸಾಮ್ರಾಜ್ಯ ಮುಗಿದ ಮೇಲೆ ಮುತ್ತಪ್ಪಾರಾಯ ಸಾಮ್ರಾಜ್ಯ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ. ಅದನ್ನು ಸವಿಸ್ತಾರವಾಗಿ 1 ಲಕ್ಷ ಗಡಿಗೆ ದಾಟ್ತಾ ಇದೆ ವೀಕ್ಷಕರೇ. ನಿಮ್ಮೆಲ್ಲ ಆಶೀರ್ವಾದದಿಂದ ನೋಡ್ತಾ ಇದ್ದೀರಾ. ನೋಡಿ ಅರ್ಥ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಏನಿದೆ ಅನ್ನೋದು ಅನಿಸಿಕೆ ನಿಮ್ಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಎಲ್ಲರೂ ಶೇರ್ ಮಾಡಿದರೆ ಏನಾಗುತ್ತೆ, ನೀವೆಲ್ಲ ನಿಮ್ಮ ಗ್ರೂಪ್ದವ್ರಿಗೆ ಗೊತ್ತಾಗುತ್ತೆ, ಏನಪ್ಪ ಏನು ಹೇಳ್ತಾ ಇದ್ದಾನೆ ಇವನು, ನಂಬರ್ 1 ಚಾನಲ್ದವನು ಏನು ಒದರ್ತಾ ಇದ್ದಾನೆ, ಏನಾದರೂ ಹೇಳ್ತಾನೆ, ಅವನದು ಅರ್ಥ
ಆಗುತ್ತಾ ನಮಗೆ? ಅರ್ಥ ಆದರೆ ಒಳ್ಳೇದಂತ ಮಾಡಿ, ಅರ್ಥ ಆಗಲಿಲ್ಲ ಅಂದರು ಸುಧಾರಿಸ್ಕೊಳ್ಳಪ್ಪ ಅಂತ ಟೀಕೆ ಸಹಿತ ಮಾಡಿ. ಟೀಕೆನೂ ಸಹಿತ ಭಾಳ ಖುಷಿಯಿಂದ ನಾನು ಸ್ವೀಕಾರ ಮಾಡ್ತೀನಿ ವೀಕ್ಷಕರೇ, ಹೃದಯದಿಂದ ತಗೋತೀನಿ. ನನಗೆ ಒಂದೇ ಒಂದು ಏನು ಆಸೆ ಅಂದರೆ ನಾವೆಲ್ಲರೂ ಒಂದಾಗಿರೋಣ, ಒಂದು ತಾಯಿ ಮಕ್ಕಳಂತಿರೋಣ, ಪ್ರೀತಿ ವಿಶ್ವಾಸದಿಂದಿರೋಣ, ಹಂಚಿ ತಿನ್ನೋಣ, ಕೂಡಿ ಬಾಳೋಣ, ಕೂಡಿ ಸಾಗೋಣ. ಇದು ಕೆಲವು ದಿನಗಳ ಜೀವನ, 3 ದಿವಸದ ಸಂತೆ, ಏನು ತೆಗೆದುಕೊಂಡು ಹೋಗುವುದಿಲ್ಲ ವೀಕ್ಷಕರೇ. ಇವತ್ತು ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ಬರ್ತೇನೆ. ನನ್ನ ವಿಡಿಯೋ ಲೈಕ್ ಅನಿಸಿದರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಮತ್ತೊಂದು ಇಂಪಾರ್ಟೆಂಟ್ ಸುದ್ದಿಯೊಂದಿಗೆ ಕೆಲವೇ ನಿಮಿಷದಲ್ಲಿ ಬರ್ತೀನಿ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ.